ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಎಸ್ ಕಬ್ಬಿಗೆ ಬೆಲೆ ನಿಗದಿಯಾಗಬೇಕು ಅಂತ ಆಗ್ರಹಿಸಿ ಹೋರಾಟ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಬಹಳ ದೊಡ್ಡ ಸಂಘರ್ಷ ಏರ್ಪಟ್ಟಿರುವಂತದ್ದು ಅದು ಬಾಗಲಕೋಟೆಯಲ್ಲಿ ನಡೆದಂತಹ ಘಟನೆ. ಬಾಗಲಕೋಟೆಯಲ್ಲಿ ಕಬ್ಬು ಹೋರಾಟ ಎನ್ನುವುದು ಹಿಂಸಾಚಾರಕ್ಕೆ ತಿರುಗಿದೆ. ಕಬ್ಬು ತುಂಬಿದಂತಹ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಇಟ್ಬಿಟ್ರು, ಕಲ್ಲು ತೂರಾಟ ಆಯಿತು. ಬಹಳ ದೊಡ್ಡ ಮಟ್ಟದಲ್ಲಿ ಆದಂತಹ ಸಂಘರ್ಷ ಇದು. ಪ್ರತಿಭಟನೆಯ ಕಿಚ್ಚಿಗೆ 100 ಟನ್ ಕಬ್ಬು ಹೊತ್ತು ಉರಿದಿದೆ, ಟ್ರ್ಯಾಕ್ಟರ್ಗಳು ಉರುಳಿವೆ. ವರ್ಷದ ದುಡಿಮೆ ಒಂದೇ ಕ್ಷಣದಲ್ಲಿ ಸುಟ್ಟು ಭಸ್ಮ ಆಗಿದೆ. ಯಾವ ಕಬ್ಬಿಗೆ ಬೆಲೆ ನಿಗದಿಯಾಗಬೇಕು ಅಂತ ಹೇಳಿ ಇಷ್ಟು ದಿನಗಳ ಕಾಲ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ರು, ಅದೇ ಕಬ್ಬು ಈ ರೀತಿಯಲ್ಲಿ ಬೆಂಕಿಗೆ ಆಹುತಿಯಾಗಿರುತ್ತೆ. ಈ ರೀತಿ ಕಬ್ಬು ಬೆಳೆಗಾರರ ಆಕ್ರೋಶದ ಬೆಂಕಿ ಬಹಳ ದೊಡ್ಡ ಮಟ್ಟದಲ್ಲಿ ಧಗಧಗಿಸ್ತು. ಬೆಳಗಾವಿ ರೈತರ ಆಕ್ರೋಶ ತಣ್ಣಗಾಗಿದ್ರು ಕೂಡ ಬಾಗಲಕೋಟೆ ರೈತರು ರಸ್ತೆ ಬಿಟ್ಟು ಹೋಗಲೇ ಇಲ್ಲ. ಹೀಗಾಗಿ ಅನ್ನದಾತರ ಎದೆಯಲ್ಲಿ ಧಗಧಗಿಸ್ತಾ ಇದ್ದಂತಹ ಆಕ್ರೋಶದ ಕಿಚ್ಚಿಗೆ ಟ್ರ್ಯಾಕ್ಟರ್ಗಳು ಜೊತೆಗೆ ಟನ್ ಗಟ್ಟಲೆ ಕಬ್ಬು ಸುಟ್ಟು ಬೂದಿಯಾಗಿದೆ. ಈ ಬಗ್ಗೆ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಧಗಧಗಿಸಿದ ಟ್ರ್ಯಾಕ್ಟರ್ಗಳು, ಹೊತ್ತಿ ಉರಿದ ಕಬ್ಬು, ಕಾರ್ಖಾನೆಗೆ ಕಬ್ಬು ಕಟಾವು ಮಾಡಿ ತಂದ ರೈತರ ಕಣ್ಣೀರು. ಇದು ಬಾಗಲಕೋಟೆಯಲ್ಲಿ ಕಬ್ಬು ಬೆಳೆಗೆ ಬೆಂಬಲ ಬೆಲೆಗಾಗಿ ಹೋರಾಟ ಮಾಡುತ್ತಿರುವ ರೈತರ ಹೋರಾಟ ದಿಕ್ಕು ತಪ್ಪಿರುವುದಕ್ಕೆ ಸಾಕ್ಷಿ. ಸಾಲಾಗಿ ನಿಂತ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ, ಕಬ್ಬು ತುಂಬಿದ್ದ ವಾಹನಗಳ ಮೇಲೆ ರೋಷಾಗ್ನಿ. ಹೆದ್ದಾರಿಯಲ್ಲಿ ಕಬ್ಬು ಸಾಗಿಸುತ್ತಿದ್ದ ಟ್ರ್ಯಾಕ್ಟರ್ಗಳು ಮಕಾಡೆ ಮಲಗಿವೆ. ರೈತರ ಸಿಟ್ಟಿಗೆ ಕಬ್ಬಿನ ಟ್ರ್ಯಾಕ್ಟರ್ಗಳು ಬಲಿಯಾಗಿವೆ. ಒಂದಲ್ಲ ಎರಡಲ್ಲ, ಕಬ್ಬು ತುಂಬಿದ್ದ 100ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳು ಸುಟ್ಟು ಕರಕಲಾಗಿವೆ. ಈಗ ರೈತನ ಮೇಲೆ ಒಂದು ರೀತಿ ಸಂಚಕಾರ ಮಾಡಿಬಿಟ್ನ ಅನ್ನೋ ಒಂದು ವ್ಯವಸ್ಥೆಯಲ್ಲಿ ಕಂಡು ಬರ್ತಾ ಇದ್ದು ಅಂತ ಸನ್ನಿವೇಶ ಸೃಷ್ಟಿಯಾಗಿದೆ. ರೈತರು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಯಾಕಂದ್ರೆ ಸುಮಾರು 100 ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಹೇಳಬೇಕಂದ್ರೆ ಒಂದು ಎಂಜಿನ್ ಅನ್ನು ಸಂಪೂರ್ಣವಾಗಿ ಸುಟ್ಟು ಕರಕಲನ್ನು ಮಾಡಿದ್ದಾರೆ ಕಿಡಿಗೇಡಿಗಳು. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಮಟ್ಟಿಗೆ ಇದು ಸುಟ್ಟು ಕರಕಲಾಗಿದೆ ಅಂತಂದ್ರೆ ಇದನ್ನ ನೇರವಾಗಿ ಹೋಗಿ ಗುಜರಿಗೆನ ಹಾಕುವಂತ ಸ್ಥಿತಿ ಬಂದಿರುವಂತದ್ದು. ಬೆಳಗಾವಿಯಲ್ಲಿ ಧಗಧಗಿಸಿದ್ದ ಕಬ್ಬಿನ ಜ್ವಾಲೆ ತಣ್ಣಗಾಗ್ತಿದ್ದಂತೆ ಬಾಗಲಕೋಟೆಯ ಮುಧೋಳದಲ್ಲಿ ಕಬ್ಬು ಕಿಡಿ ಹೊತ್ತಿಕೊಂಡಿತ್ತು. ಸರ್ಕಾರ ನಿಗದಿಪಡಿಸಿದ 3,300 ರೂಪಾಯಿಗೆ ವಿರೋಧ ವ್ಯಕ್ತಪಡಿಸಿದ್ದ ಮುಧೋಳ ರೈತರು ಕಳೆದೊಂದು 14 ದಿನದಿಂದ ಪ್ರತಿಭಟನೆ ನಡೆಸಿದ್ರು. ನಿನ್ನೆ ಮುಧೋಳ ಪಟ್ಟಣವನ್ನ ಬಂದ್ ಮಾಡಿದ್ರು. ಸಕ್ಕರೆ ಕಾರ್ಖಾನೆ ಮಾಲೀಕರೇ ಮಾತುಕತೆಗೆ ಬರಬೇಕು, ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ನೀಡಬೇಕು ಅಂತ ಪಟ್ಟಣ ಹಿಡಿದಿದ್ರು. ಆದ್ರೆ ಆಕ್ರೋಶದ ಕಟ್ಟೆ ಒಡೆದಿತ್ತು. ದೃಶ್ಯ ನಂಬರ್ 1, ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಟ್ರಾಲಿ ಬೀಳಿಸಿದ್ರು. ಇಲ್ಲಿ ನೋಡಿ, ಕಬ್ಬು ತುಂಬಿದ ಟ್ರಾಲಿಯನ್ನ ಹಿಡಿದು ಜಗ್ಗಿದ್ದಾರೆ, ಟ್ರಾಲಿಯನ್ನೇ ನೆಲಕ್ಕೆ ಉರುಳಿಸಿದ್ದಾರೆ. ದೃಶ್ಯ ನಂಬರ್ 2, ಕಬ್ಬಿಗೆ ಬೆಂಕಿ, ಟ್ರ್ಯಾಕ್ಟರ್ ಬೈಕ್ ಭಸ್ಮ. ಆಕ್ರೋಶಿತರು ಕಬ್ಬು ತುಂಬಿದ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಸುಮಾರು 30ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ ಬೆಂಕಿಗಾಹುತಿಯಾಗಿದೆ. ಇದರ ಜೊತೆಗೆ ಅಲ್ಲೇ ಇದ್ದ ಬೈಕ್ಗಳು ಭಸ್ಮವಾಗಿವೆ. ವಿಚಾರ ಅಂದ್ರೆ ನಮ್ಮ ಜೊತೆಗೆ ಕಾರ್ಖಾನೆ ಮಾಲೀಕರು ಮಾತುಕತೆಗೆ ಬಂದಿಲ್ಲ ಅಂತ ಕೆಲ ರೈತರು ಸಿಟ್ಟಾಗಿದ್ರು. ನಮೀರವಾಡಿ ಬಳಿಯ ಗೋದಾವರಿ ಕಾರ್ಖಾನೆಗೆ ಮೆರವಣಿಗೆ ಹೊರಟಿದ್ರು. ಬೆಳಿಗ್ಗೆಯಿಂದಲೇ ಟ್ರ್ಯಾಕ್ಟರ್ ರ್ಯಾಲಿ ನಡೆಸಿದ್ರು. ಸಮೀರವಾಡಿಯ ಗೋದಾವರಿ ಕಾರ್ಖಾನೆಗೆ ರೈತರು ಮುತ್ತಿಗೆ ಹಾಕಲು ಹೊರಟಿದ್ರು. ಆಗ ಕಾರ್ಖಾನೆಗೆ ಕಬ್ಬು ಸಾಗಿಸುತ್ತಿದ್ದ ಟ್ರ್ಯಾಕ್ಟರ್ನ ಕಂಡು ಅದನ್ನ ನೆಲಕ್ಕುರುಳಿಸಿ ಬೆಂಕಿ ಹಚ್ಚಿದ್ರು. ಬೆಳಿಗ್ಗೆಯಿಂದ ಶಾಂತಿಯುತ ಹೋರಾಟ, ಸಂಜೆ ಬೆಂಕಿ.
ಬೆಳಿಗ್ಗೆಯಿಂದ ಹೋರಾಟ ಶಾಂತವಾಗಿ ಸಾಗಿತ್ತು. ಆದ್ರೆ ಸಂಜೆ ಆಗ್ತಿದ್ದಂತೆ ಕೆಲ ರೈತರ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದ್ರು. ಒಂದಕ್ಕೆ ಹಚ್ಚಿದ ಬೆಂಕಿ ಮತ್ತೊಂದಕ್ಕೆ ಹಬ್ಬುತ್ತಾ ಹೊರಟಿತ್ತು. ಟ್ರ್ಯಾಕ್ಟರ್ ಕಳೆದುಕೊಂಡ ರೈತರು ಕಣ್ಣೀರು ಹಾಕ್ತಿದ್ದಾರೆ. ಬಂದ್ರಿಗೆ 200ರಿಂದ 300 ಗಾಡಿ ಸುಟ್ಟಾರ್ರಿ. ಇದು ಎಲ್ಲ ಗಾಡಿಗಳೆಲ್ಲ ರೈತರು ಇವರು. ಆದ್ರೆ ರೈತರು ಹಾಳು ಮಾಡ್ರಿ ಏನ್ರಿ? ಅವ್ರ ರೈತರ ಅಲ್ರಿ, ನಿಜವಾದ ರೈತರ ಅಲ್ರಿ ಅವ್ರ. ರೈತರು ಬೆಂಕಿ ಇಟ್ಟಿಲ್ಲ, ಕಿಡಿಗೇಡಿಗಳ ಕೃತ್ಯದಿಂದ ಶಿವಾನಂದ್ ಪಾಟೀಲ್. ಘಟನೆ ಬಗ್ಗೆ ಟಿವಿ9 ಜೊತೆ ಮಾತನಾಡಿದ ಸಕ್ಕರೆ ಸಚಿವ ಶಿವಾನಂದ್ ಪಾಟೀಲ್, ರೈತರು ಎಂದು ಬೆಂಕಿ ಹಚ್ಚಲ್ಲ, ಮತ್ತೊಬ್ಬ ರೈತನಿಗೆ ತೊಂದರೆ ಮಾಡಲ್ಲ, ಇದು ಯಾರೋ ಕಿಡಿಗೇಡಿಗಳು ಮಾಡಿರೋದು ಅಂತ ಹೇಳಿದ್ದಾರೆ. ಇದು ರೈತರು ಮಾಡತಕ್ಕಂತ ಕೆಲಸ ಅಲ್ಲ. ರೈತರು ಕಾರ್ಖಾನೆಯನ್ನ ಸುಡೋದು, ರೈತರು ಟ್ರ್ಯಾಕ್ಟರ್ ಅನ್ನ ಸುಡೋದು, ರೈತರ ಕಬ್ಬನ್ನ ಸುಡೋದು ಯಾವ ಕಾಲಕ್ಕೂ ಮಾಡೋದಿಲ್ಲ. ಇನ್ನ ಸಿಕ್ಕಿದ್ರೆ ನಮ್ಮಂತವ್ರನ್ನ ಬೈತಾರೆ, ಹೊಡಿತಾರೆ, ಅದನ್ನ ಮಾಡಿ ನಾನು ಹೋಗ್ತೀನಿ. ಆದ್ರೆ ಈ ತರ ರೈತರೇ ಕಾನೂನನ್ನ ಕೈಯಲ್ಲಿ ತಗೊಳ್ತಾರೆ ಅಂತ ಹೇಳಿ ನಾನು ನಂಬಕ್ ರೆಡಿ ಇಲ್ಲ. ಇದು ತನಿಖೆ ಮಾಡಿಸ್ತಕ್ಕಂತ ಕೆಲಸ ಈಗಾಗಲೇ CM ಆದೇಶ ಮಾಡಿದ್ದಾರೆ. ಯಾರು ತಪ್ಪು ಮಾಡಿದ್ದಾರೆ ಆ ತಪ್ಪನ್ನ ಹೊರಗೆ ತೆಗೆದ್ಮೇಲೆ ನಾನು ಸ್ಪಷ್ಟವಾಗಿ ತಮಗೆ ನಿರ್ದಾಕ್ಷಿಣ್ಯವಾಗಿ ಹೇಳಲಿಕ್ಕೆ ಸಾಧ್ಯ. ಕಬ್ಬಿನ ಜ್ವಾಲೆ ಮಾಹಿತಿ ಪಡೆದ ಸಿಎಂ ಸಿದ್ದರಾಮಯ್ಯ. ಮುಧೋಳ ಕಬ್ಬಿನ ಜ್ವಾಲೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮಾಹಿತಿ ಪಡೆದುಕೊಂಡಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ RB ತಿಮ್ಮಾಪುರ, ಸಕ್ಕರೆ ಸಚಿವರಿಗೆ ಕರೆ ಮಾಡಿದ್ದ ಸಿಎಂ ಬೆಂಕಿ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. 3,300 ರೂಪಾಯಿ ದರ ನೀಡಿ ಕಬ್ಬು ಕಿಚ್ಚನ್ನ ಸರ್ಕಾರ ತಣಿಸಿತ್ತು. ಬೆಳಗಾವಿಯ ಕಬ್ಬಿನ ಹೋರಾಟ ಶಾಂತಿಯುತವಾಗಿ ಕೊನೆಗೊಂಡಿತ್ತು. ಆದ್ರೆ ದರ ನಿಗದಿಗೆ ಒಪ್ಪದ ಮುಧೋಳ ರೈತರ ಆಕ್ರೋಶದ ಕಟ್ಟೆ ಒಡೆದಿದೆ. ರೈತರ ನಡುವೆಯೇ ಸಂಘರ್ಷ ಶುರುವಾಗಿದೆ. ರವಿ ಮೂಕಿ, ಟಿವಿ9 ಬಾಗಲಕೋಟೆ.